ನಮಸ್ಕಾರ. ಇದು ಬಂದು ಸ್ಯಾಟರ್ಡೇ ಕಂಟಿನ್ಯೂಷನ್ ಮಿನಿ ವ್ಲಾಗು. ಹೇರ್ ಕಟ್ ಮಾಡ್ಸೋಕೆ ಇನ್ನು ಟೈಮ್ ಆಗಲ್ಲ ಅಂತ ಹೇಳಿ ಹೇರ್ಸು ಸ್ವಲ್ಪ ಗ್ರೋತ್ ಆಗಿತ್ತು. ಸೊ ಟ್ರಿಮ್ ಮಾಡಿಸ್ಬಿಡೋಣ ಅಂತ ಹೇಳಿ ಕರ್ಕೊಂಡು ಹೋಗಿ ಫುಲ್ ಝೀರೋ ಟ್ರಿಮ್ ಮಾಡಿಸಿದ್ವಿ. ಅವನಂತೂ ಯಾವಾಗಲೂ ಅಳಲ್ಲ. ಎಷ್ಟು ಸರಿ ಮುಡಿ ಕೊಟ್ಟರು ಅವನು ಯಾವಾಗೂ ಅಪ್ತೇ ಇಲ್ಲ. ಈ ಟ್ರಿಮ್ ಮಾಡಿಸ್ಕೊಳ್ಳೋವಾಗೂ ಅಷ್ಟೇ ಆರಾಮಾಗಿ ಮಾಡಿಸ್ಕೊತಾನೆ ಅಷ್ಟೇ. ಪಪ್ಪಂಗೆ ವಿಶ್ ಮಾಡು, ಹ್ಯಾಪಿ ಫಾದರ್ಸ್ ಡೇ ಅಂತ. ಅಲ್ಲಿ ನೋಡು, ಪಪ್ಪಿ ಕೊಡು ನೀನು. ಲವ್ ಯು. ಇದು ಸಂಡೇ ಬೆಳಿಗ್ಗೆ ಫಾದರ್ಸ್ ಡೇ ಇತ್ತಲ್ವಾ. ಸೊ ಅವನಿಗೆ ವಿಶ್ ಮಾಡೋಕ್ಕೆ ಹೇಳಿದೆ. ಅವನೇ ನಾನು ಹೇಳ್ಕೊಟ್ಟಂಗೆ ವಿಶ್ ಮಾಡ್ದೆ. ಬಟ್ ಅವನಿಗೆ ಹುಷಾರಿರಲಿಲ್ಲ. ಸೊ ಹಾಗಾಗಿ ಬೆಳಿಗ್ಗೆನೇ ಹಾಸ್ಪಿಟ್ಲಿಗೆ ಕರ್ಕೊಂಬಂದ್ವಿ. ನಾವು ಅವನಿಗೆ ತೋರಿಸೋದು ವಿಜಯನಗರದಲ್ಲಿ ಮಲ್ಲಿಗೆ ಚೈಲ್ಡ್ ಕೇರ್ ಕ್ಲಿನಿಕ್ ಅಂತ ಇದೆ. ಸೊ ಅಲ್ಲೇ ಆವಾಗಲಿಂದನೂ ತೋರಿಸೋದು. ಹೋಗಿದ ತಕ್ಷಣ ವೆಯ್ಟು ಮತ್ತು ಫೀವರ್ ಎಲ್ಲ ಎಷ್ಟಿದೆ ಅಂತ ಚೆಕ್ ಮಾಡ್ತಾರೆ. ಅವನಲ್ಲೆಲ್ಲ ಒಂಥರ ಅಟ್ರಾಕ್ಟಿವ್ ಆಗಿ ಬೊಂಬೆ ನಿಲ್ಸಿದ್ರೆ ಅದನ್ನೆಲ್ಲ ನೋಡ್ತಾ ಇದ್ದ. ಯಾರೂ ಇರಲಿಲ್ಲ ಪೇಷಂಟ್ಗಳು. ಒಬ್ರು ಯಾರೋ ತೋರಿಸ್ಕೊಂಡು ಹೋದ್ರು. ಅದಾದಮೇಲೆ ನಾವೇ ಇದ್ದಿದ್ದು. ಅವ್ನು ನೋಡಿ ಒಳ್ಳೆ ಪೇಷಂಟ್ ಥರನೇ ಇಲ್ಲ, ಕುಣ್ಕೊಂಡು ಆರಾಮಾಗಿದ್ದಾನೆ. ಬಟ್ ಮೂಗೆಲ್ಲ ಬ್ಲಾಕ್ ಆಗಿಬಿಟ್ಟಿತ್ತು, ಕಫ ಗಟ್ಟಿಯಾಗಿ. ಶನಿವಾರ ನೈಟೆಲ್ಲ ಸರಿಯಾಗಿ ನಿದ್ದೆ ಮಾಡಿಲ್ಲ ಅವನು. ಸೊ ಹಂಗಾಗಿ ತೋರಿಸ್ಕೊಂಬಂದ್ಬಿಡೋಣ ಅಂತ ಹೋಗಿ ತೋರಿಸ್ಕೊಂಬಂದ್ವಿ. ಅಲ್ಲೇ ಮೆಡಿಕಲ್ ಶಾಪ್ ಕೂಡ ಇದೆ ಒಳಗಡೆನೆ. ಸೊ ಸಿರಪ್ಗಳೆಲ್ಲ ತೊಗೊಂಡ್ವಿ ಅಲ್ಲೇ. ಶಶಿ ಬಿಲ್ ಪೇ ಮಾಡಿ ಬರುವಷ್ಟರಲ್ಲಿ ನನ್ನ ಮಗ ಅಂತೂ ಫುಲ್ ಅಲ್ಲೆಲ್ಲ ಕುಂದಾಡ್ತಾ ಇದ್ದ. ಫುಲ್ಲು ಸ್ಪೇಸ್ ಇತ್ತು ಮುಂದೆ ಎಲ್ಲ. ಸೊ ಹಾಗಾಗಿ ಅವನು ಎಷ್ಟೇ ಹುಷಾರಿಲ್ಲ ಏನೇ ಆದ್ರೂ ಫುಲ್ ಆ್ಯಕ್ಟಿವ್ ಆಗಿರ್ತಾನೆ. ಅದೊಂದು ನಿಜ ಖುಷಿಯಾಗುತ್ತೆ. ಇಷ್ಟು 3.5 ವರ್ಷಕ್ಕೆ ಅವನು ಯಾವಾಗ ಒಂದೇ ಟೈಮು ತುಂಬ ಸುಸ್ತಾಗಿದ್ದು ಅಂದರೆ, ಅದು ಬಿಟ್ಟರೆ ಈ ಕೋಲ್ಡ್, ಕೆಮ್ಮು, ಫೀವರ್ ಏನೇ ಇದ್ರೂ ತುಂಬ ಆ್ಯಕ್ಟಿವ್ ಆಗಿರ್ತಾನೆ. ಅದನ್ನ ನೋಡೇ ಸ್ವಲ್ಪ ಸಮಾಧಾನ ಮಾಡ್ಕೊಬೇಕು ನಾವು. ಮತ್ತು ಕನ್ಸಲ್ಟೇಷನ್ ಫೀಸ್ ನೋಡಿ, ನಾವು ಸ್ಟಾರ್ಟಿಂಗ್ ತೋರಿಸುವಾಗ 200 ಇದ್ದಿದ್ದು ಈಗ 600 ಮಾಡಿಬಿಟ್ಟಿದ್ದಾರೆ. 4 ಥರದ ಸಿರಪ್ಪು, ಒಂದು ಮೂಗಿಗೆ ಡ್ರಾಪ್ಸ್ ಕೊಟ್ಟಿದ್ರು. ಅದಕ್ಕೆ 700 ಸಮಥಿಂಗ್ ಆಗೋಯಿತು. ಈ ಮಕ್ಕಳಿಗೆ ಈ ಹಾಸ್ಪಿಟ್ಲಿಗೆ ಖರ್ಚು ಮಾಡೋ ಬದಲು ಇದರಲ್ಲೇ ಇನ್ನೂ ಒಳ್ಳೊಳ್ಳೆ ನ್ಯೂಟ್ರಿಷಿಯಸ್ ಫುಡ್ ಕೊಟ್ಟರೆ ಒಳ್ಳೆಯದು ಅಂತ ಅನಿಸುತ್ತೆ. ಬಟ್ ಅವರು ಕೂಡ ಬಾಯಿ ರುಚಿ ಕೇಳ್ತಾರಲ್ವ, ಸೊ ತಿನ್ನಲ್ಲ. ಮತ್ತು ಅಲ್ಲೇ 1 ರೌಂಡ್ ಸಿರಪ್ ಎಲ್ಲ ಕುಡಿಸಿ, ಫಸ್ಟ್ ಟೈಮ್ ಅಲ್ವಾ ಸ್ವಲ್ಪ ಜೋಶಲ್ಲಿ ಕುಡ್ಕೊಂಬಿಟ್ಟ. ಅದೇ ನೈಟ್ ಹಾಕ್ಬೇಕಾದ್ರಂತೂ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಹ್ಯಾಪಿ ಫಾದರ್ಸ್ ಡೇ ತಾತ. ಆಮೇಲೆ ಏನು ಹೇಳ್ತೀಯ? ಅಷ್ಟೇನಾ? ಫ್ಲಂಕೀಸ್ ಕೊಡೊಂದೋಗ್ಲಿ. ಹಾಸ್ಪಿಟಲಿಂದ ಒಂದು ಯಂತ್ರ ಹಾಕ್ಸ್ಬಿಡೋಣ ಅಂತ ಹೇಳಿ ಡೈರೆಕ್ಟ್ ತಾತ ಮನೆ ಹತ್ರ ಹೋದ್ವಿ. ಒಂದಿಬ್ಬರು ಇದ್ದರು. ಅವರದ್ದೆಲ್ಲ ಹಾಕಿ ಆದಮೇಲೆ ನನ್ನ ಮಗನ ಕೂಡ ಹಾಕಿದ್ರು. ಈ ಥರ ಮುಖಕ್ಕೆ ಫುಲ್ಲು ನೀರು ಹಾಕೋವಾಗೂ ಅಷ್ಟೇ ಅವನೇನು ಅಳೋದೇ ಇಲ್ಲ, ಆರಾಮಾಗಿರ್ತಾನೆ. ಸೊ ಯಂತ್ರ ಎಲ್ಲ ಹಾಕಿಸ್ಕೊಂಡು ಮನೆಗೆ ಬಂದ್ವಿ. ಇವತ್ತಿನ ಮಿನಿ ಬ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.